ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. UP ಯೋಧಾ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್. UP ಯೋಧಾಸ್ಗೆ ಟಕ್ಕರ್ ಕೊಟ್ಟಿದ್ದು ಜೈಪುರ್ ತಂಡ. UP ಯೋಧಾಸ್ ಕೂಡ ಎಕ್ಸೆಪ್ಟೇಷನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಗುರು ನನ್ನ ಪ್ರಕಾರ. ಸೊ ಆರೆಂಜ್ಗೆ ಗುಮ್ಮಿದ್ದಾರೆ UP ಯೋಧಾಸ್ ತಂಡಕ್ಕೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಂತ ಹೇಳ್ಬಹುದು. ಸೊ ಈ ಮ್ಯಾಚ್ ನಲ್ಲಿ ಕಡಾಖಂಡಿತವಾಗಿ ಅಬ್ಬರಿಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ಅರ್ಜುನ್ ದೇಶ್ವಾಲ್. ಅರ್ಜುನನ ಬಾಣಗಳು ಯಾವ ರೀತಿ ನಾಡ್ತಿದ್ವು ಅದೇ ರೀತಿ ಅರ್ಜುನ್ ದೇಶ್ವಾಲ್ ರೈಡಿಂಗ್ ನಲ್ಲಿ ಅಬ್ಬರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಮ್ಯಾಚ್ ನಲ್ಲಿ ಏನೇನೈತಿ ಎಷ್ಟ ಕಥೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರಾ? ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 18 ರೈಡ್ ಅಂಕನ ತಗೊಳ್ಳೋದು UP ಯೋಧಾಸ್ ತಂಡ, ಆದ್ರೆ 34 ರೈಡ್ ಪಾಯಿಂಟ್ಸ್ ನ ತಗೊಂಡಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಗುರು. ಇದರಲ್ಲಿ ಒಂದು ಸೂಪರ್ ರೈಡ್ ಬೇರೆ ಮಾಡ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ. ಬಟ್ 10 ಟ್ಯಾಕಲ್ ಪಾಯಿಂಟ್ ನ UP ಯೋಧಾಸ್ ತಂಡ ತಗೊಂಡ್ರೆ 17 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 5 ಬಾರಿ ಆಲ್ಔಟ್ ಆಗ್ತಾರೆ UP ಯೋಧಾಸ್ ತಂಡ. ಸೊ 10 ಪಾಯಿಂಟ್ ಅವ್ರಿಗೆ ಬಂತು ಗುರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡಕ್ಕೆ. ಇಲ್ಲೇನೆ ಇನ್ನು 6 ಎಕ್ಸ್ಟ್ರಾ ಪಾಯಿಂಟ್ ನ ಕಲೆ ಹಾಕೊಂಡ್ ಬರ್ತಾರೆ. 6 ಎಕ್ಸ್ಟ್ರಾ ಪಾಯಿಂಟ್ ಅಂದ್ರೆ ಅವರು 2 ಎಕ್ಸ್ಟ್ರಾ ಪಾಯಿಂಟ್ ನ ಕಲೆ ಹಾಕಿದ್ದಾರೆ. ಬಟ್ 2 ಬಿಟ್ರು ಕೂಡ 12 ಬಾರಿ ಆಲ್ಔಟ್ ಆದ ಲೆಕ್ಕಾಚಾರ ಬರುತ್ತೆ ಈ ಮ್ಯಾಚ್ ನಲ್ಲಿ UP ಯೋಧಾಸ್ ತಂಡ. ಸೊ ಏನಾಯ್ತು UP ಯೋಧಾಸ್ ತಂಡಕ್ಕೆ? ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಗ್ರಹಣ ಕವಿತೋ ಸೊ ಅದೇ ರೀತಿನೇ ನಮ್ಮ UP ಯೋಧಾಸ್ ತಂಡಕ್ಕೂ ಗ್ರಹಣ ಕವಿದಂತೆ ಆಗೋಗ್ಬಿಟ್ಟಿದೆ ಇವರು. ಇನ್ನು UP ಯೋಧಾಸ್ ತಂಡದ ಪರವಾಗಿ ಟೋಟಲ್ ಸ್ಕೋರ್ ನೋಡೋದಾದ್ರೆ 30 ಅಂಕ. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ 67 ಅಂಕನ ಕಲೆ ಹಾಕಿದ್ದಾರೆ. ಈ ಮ್ಯಾಚ್ ನಲ್ಲಿ ಗೆದ್ದಿದ್ದು ಬರೋಬ್ಬರಿ 37 ಪಾಯಿಂಟ್ ಲೀಡ್ ನಿಂದ ಗೆಲ್ಲೋದ್ರ ಮೂಲಕ ಈ ಸೀಸನ್ ನಲ್ಲಿ ಒಂದು ಹೊಸ ರೆಕಾರ್ಡ್ ಅನ್ನೇ ಸೃಷ್ಟಿ ಮಾಡಿದ್ದಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ 67 ಅಂಕನ ಕ್ರಾಸ್ ಮಾಡಿದ್ದಾರೆ. ಸೊ ಯಾರು ಕೂಡ ಈ ಸೀಸನ್ ನಲ್ಲಿ ಇಷ್ಟು ಅಂಕನ ಕಲೆ ಹಾಕಿರ್ಲಿಲ್ಲ ಬೇರೆ ತಂಡಗಳು. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಒಂದು ಹೊಸ ಸಾಧನೆ ಮಾಡಿದೆ ಅಂತ ಹೇಳ್ಬೋದು. ಬಟ್ ಗಗನ್ ಗೌಡ, ಕನ್ನಡದ ಹುಡುಗ, ಕನ್ನಡದ ಕಂದ, ಸೂಪರ್ 10 ಗಳಿಸ್ಕೊಳ್ತಾರೆ. UP ಯೋಧಾಸ್ ತಂಡದ ಪರವಾಗಿ ಏಕಾಂಗಿ ಹೋರಾಟನ ಕೊಡ್ತಾರೆ ರೈಡಿಂಗ್ ನಲ್ಲಿ. ಅವ್ರನ್ನ ಬಿಟ್ರೆ ಯಾರು ಕೂಡ ಸಕ್ಸಸ್ ಏನೇ ಆಗಿಲ್ಲ UP ಯೋಧಾಸ್ ತಂಡದ ಪರವಾಗಿ. ಬಟ್ ಹಿತೇಶ್ 4 ಟ್ಯಾಕಲ್ ಪಾಯಿಂಟ್ ನ ತಗೊಂಡು ಮಿಂಚಿದ್ರೆ ಗಲ್ವೀರ್ ಸಿಂಗ್ ಅವರು 3 ರೈಡ್ ಪಾಯಿಂಟ್ ಹಾಗೂ 1 ಟ್ಯಾಕಲ್ 1 ಬೋನಸ್ ಸಮೇತ 5 ಅಂಕನ ಕಲೆ ಹಾಕ್ತಾರೆ ಈ ಮ್ಯಾಚ್ ನಲ್ಲಿ. ಬಟ್ ಮಹಿಪಾಲ್ 2 ಟಚ್ ಪಾಯಿಂಟ್ ಗಳನ್ನ ತಗೊಳ್ತಾರೆ, 2 ಬೋನಸ್ ಸಮೇತ 4 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಇನ್ನ ಆಶು ಸಿಂಗ್ 2 ಟ್ಯಾಕಲ್ ಪಾಯಿಂಟ್, ಹಿತೇಂದ್ರ ಕುಮಾರ್ 1 ಟ್ಯಾಕಲ್ ಪಾಯಿಂಟ್, ಸುಮಿತ್ 1 ಟ್ಯಾಕಲ್ ಪಾಯಿಂಟ್. ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ UP ಯೋಧಾಸ್ ತಂಡ ಕೈಲಿ. ಕನ್ನಡಿಗ ಗಗನ್ ಗೌಡ ಒಬ್ರೇನೆ ರೈಡಿಂಗ್ ನಲ್ಲಿ ಮಿಂಚಿದ್ದು. ಸೊ ಯಾರಾದ್ರೂ ಸಪೋರ್ಟಿಂಗ್ ರೈಡಿಂಗ್ ಬೇಕಿತ್ತು ಅವ್ರಿಗೆ. ಬಟ್ ಡಿಫೆನ್ಸ್ ಕೂಡ ಕಂಪ್ಲೀಟ್ಲಿ ಆಫ್ ಆಗೋಗಿತ್ತು, ಏನು ಮಾಡೋಕ್ ಆಗೋದಿಲ್ಲ. ಬಟ್ ಅರ್ಜುನ್ ದೇಶ್ವಾಲ್ ಈ ಮ್ಯಾಚ್ ನಲ್ಲಿ 20 ರೈಡ್ ಅಂಕನ ಕಲೆ ಹಾಕ್ತಾರೆ. ಒಂಥರ UP ಯೋಧಾಸ್ ತಂಡನ ಧೂಳಿಪಟ ಮಾಡಿಬಿಟ್ರು ಅರ್ಜುನ್ ದೇಶ್ವಾಲ್ ಅಂತ ಹೇಳ್ಬೋದು. ಅರ್ಜುನ್ ದೇಶ್ವಾಲ್ ಅವ್ರಿಗೆ ಬೇರೆ ಏನು ಗುರಿನೇ ಕಾಣಿಸ್ತಿರ್ಲಿಲ್ಲ, ಹೋಗುದು ಟಚ್ ಪಾಯಿಂಟ್ ಗಳನ್ನ ಎತ್ಕೊಂಡ್ಬಾರದು ಅಷ್ಟೇನೆ ಗುರು. ಕೇವಲ 2 ಬೋನಸ್ ಅಂಕ ಅಷ್ಟೇನೆ ತಗೊಂಡಿರೋದು ಈ ಮ್ಯಾಚ್ ನಲ್ಲಿ. ಬಟ್ ಹೆವಿ ಟಚ್ ಪಾಯಿಂಟ್ ಗಳನ್ನ ತರೋದ್ರ ಮೂಲಕ UP ಯೋಧಾಸ್ ತಂಡನ ಆಲ್ಔಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅರ್ಜುನ್ ದೇಶ್ವಾಲ್. ಇನ್ನು ಅಭಿಜಿತ್ ಮಲ್ಲಿಕ್ ಅವರು ಈ ಮ್ಯಾಚ್ ನಲ್ಲಿ 7 ಟಚ್ ಪಾಯಿಂಟ್ ಹಾಗೂ 2 ಬೋನಸ್ ಸಮೇತ 9 ಅಂಕನ ಕಳಿಸ್ಕೊಳ್ತಾರೆ. ಇನ್ನು ಅಂಕುಶ್ 6 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ ಸುನಿಲ್ ಕುಮಾರ್ ಕೂಡ 5 ಟ್ಯಾಕಲ್ ಪಾಯಿಂಟ್. ಇಬ್ರು ಕೂಡ 5 ಗಳಿಸ್ಕೊಳ್ಳೋದ್ರ ಮೂಲಕ UP ಯೋಧಾಸ್ ತಂಡದ ಡಿಫೆನ್ಸ್ ಯಾವ ರೀತಿ ಸ್ಟ್ರಾಂಗ್ ಇದ್ರೂ ಕೂಡ ನಮ್ಮ ಡಿಫೆನ್ಸ್ ಎದುರುಗಡೆ ಏನು ಇಲ್ಲ ಅಂತ ತೋರಿಸ್ಕೊಟ್ಟಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಅಂತ ಹೇಳ್ಬೋದು. ಸೊ ಇನ್ನು ಮೊಹಮ್ಮದ್ ಮೆಲೆಕಿ ಅವರು 3 ಟಚ್ ಪಾಯಿಂಟ್ ಗಳನ್ನ ಎತ್ಕೊಂಡ್ ಬರ್ತಾರೆ. ಇನ್ನು ರಜಾ ಮಿಂಬರ್ಗಿ ಇರಾನಿ ಆಟಗಾರರನ್ನು ಕೂಡ ಈ ಮ್ಯಾಚ್ ನಲ್ಲಿ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ, ಅವ್ರನ್ನು ಕೂಡ 2 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಇನ್ನು ಅಜಿತ್ ಕುಮಾರ್ 1 ಟಚ್ ಪಾಯಿಂಟ್ 1 ಟ್ಯಾಕಲ್ ಪಾಯಿಂಟ್ ಅಲ್ಲ ಗುರು, 1 ಬೋನಸ್ ಸಮೇತ 2 ಅಂಕನ ಕಲೆ ಹಾಕಿದ್ರೆ. ಇನ್ನು ಅಭಿಷೇಕ್ KS ಲವೀಶ್ ಹೊಸ ಯಂಗ್ಸ್ಟರ್ ಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಇಬ್ಬರನ್ನು ಕೂಡ 1 ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. ಬಟ್ ಟೋಟಲ್ ಮ್ಯಾಚ್ ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ UP ಯೋಧಾಸ್ ತಂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬಹುದಾಗಿತ್ತು. ಸೊ ಎಲ್ಲೋ ಅವ್ರಿಗೆ ಸಲ ಸೀಸನ್ಗಳು ಯಾವುದೇ ಸೀಸನ್ ಆದ್ರೂ ಕೂಡ ಇಂಜುರೀಸ್ ಜಾಸ್ತಿ ಆಗ್ತದೆ, ಅದು ಕೂಡ ಮೇನ್ ಪ್ಲೇಯರ್ಸ್ ಗಳಿಗೆನೆ ಇಂಜುರಿ ಆಗಿ ತಂಡದಿಂದ ಹೊರಗಡೆ ಉಳ್ಕೋತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಖಂಡಿತ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಇನ್ನೂ ಕೂಡ ಚೆನ್ನಾಗಿ ಆಡಿದಿದ್ರೆ ಚೆನ್ನಾಗಿರೋದು. ಅವ್ರ ಕಡೆ ಪ್ರದೀಪ್ ನರ್ವಾಲ್ ಇಂಜುರಿ ಆಗಿದ್ದಾರೆ, ಸುರೇಂದರ್ ಗಿಲ್ ಅವರು ಇಂಜುರಿ ಆಗಿ ಹೊರಗಡೆ ಕೂತಿದ್ದಾರೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಇಬ್ರು ಸ್ಟಾರ್ ರೈಡರ್ಗಳನ್ನೇ ಹೊರಗಡೆ ಇದ್ದಾಗ ಇನ್ನು ಯಂಗ್ಸ್ಟರ್ಸ್ಗಳೇ ಬರೀ ಏನ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಅಥವಾ ನೆಕ್ಸ್ಟ್ ಸೀಸನ್ ಕೂಡ ಇವ್ರು ಕಮ್ ಬ್ಯಾಕ್ ಮಾಡ್ಕೋಬೇಕು ಅಷ್ಟೇನೆ ಒಳ್ಳೆ ಆಶಯದಿಂದ ಬೀಳ್ಕೊಡುಗೆ ಸಮಾರಂಭನ ಏರ್ಪಾಡ್ಕೊಂಡು ಮಾಡ್ಕೊಳ್ಳೋಣ. ಒಂದಿನ ಎಲ್ಲ ವಾಪಸ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.